ನಮಸ್ಕಾರ ಸ್ನೇಹಿತರೆ. ನಾವು ಉಸಿರಾಡೋ ಗಾಳಿ, ಕುಡಿಯೋ ನೀರು ಮತ್ತು ಬದುಕುತ್ತಿರುವ ಭೂಮಿ ದಿನದಿಂದ ದಿನಕ್ಕೆ ಅಪಾಯದಲ್ಲಿದೆ. ಪ್ರತಿ ವರ್ಷ ಜೂನ್ 5ರಂದು ಇಡೀ ಜಗತ್ತು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೆ. ಆದರೆ ಈ ದಿನ ಯಾಕೆ ಆಚರಿಸ್ತಾರೆ? ಇದರ ಇತಿಹಾಸ ಏನು? ಮತ್ತು ನಾವು ಪರಿಸರವನ್ನು ಕಾಪಾಡದಿದ್ದರೆ ಮುಂದೆ ಏನಾಗಬಹುದು? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಶ್ವ ಪರಿಸರ ದಿನವು ಪರಿಸರ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಆಚರಿಸುವ ಒಂದು ವಿಶೇಷ ದಿನವಾಗಿದೆ. ಗಾಳಿ, ನೀರು, ಮಣ್ಣು, ಕಾಡುಗಳು ಮತ್ತು ಪ್ರಾಣಿಗಳನ್ನು ರಕ್ಷಿಸುವ ಮಹತ್ವವನ್ನು ಜಗತ್ತಿಗೆ ತಿಳಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತೆ. ಇಂದು ವಿಶ್ವದ 150ಕ್ಕೂ ಹೆಚ್ಚು ದೇಶಗಳು ಈ ದಿನವನ್ನು ಆಚರಿಸ್ತಿದೆ. 1972ರಲ್ಲಿ ಸ್ವೀಡನ್ ದೇಶದ ಸ್ಟಾಕ್ಹೋಮ್ ನಗರದಲ್ಲಿ ಪರಿಸರದ ಕುರಿತು ಒಂದು ದೊಡ್ಡ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತೆ. ಆ ಸಮಯದಲ್ಲಿ ಕೈಗಾರಿಕೆಗಳು, ವಾಹನಗಳು ಮತ್ತು ಮಾಲಿನ್ಯದಿಂದ ಪರಿಸರಕ್ಕೆ ಆಗುತ್ತಿರುವ ಹಾನಿಯ ಬಗ್ಗೆ ಜಗತ್ತಿನ ನಾಯಕರು ಚಿಂತಿಸುತ್ತಿದ್ದರು. ಆ ಬಳಿಕ ವಿಶ್ವಸಂಸ್ಥೆಯು ಜೂನ್ 5ಅನ್ನು ವಿಶ್ವ ಪರಿಸರ ದಿನ ಎಂದು ಘೋಷಿಸಿತು. ಮೊದಲ ಬಾರಿಗೆ 1973ರಲ್ಲಿ ಈ ದಿನವನ್ನು ಆಚರಿಸ್ತಾರೆ. ಪ್ರತಿ ವರ್ಷ ಲಕ್ಷಾಂತರ ಮರಗಳನ್ನು ಕಡಿಯುತ್ತಾರೆ. ಸಮುದ್ರದಲ್ಲಿ ಪ್ಲಾಸ್ಟಿಕ್ ಕಸ ಹೆಚ್ಚುತ್ತಿರೋದ್ರಿಂದ ಸಾವಿರಾರು ಸಮುದ್ರ ಜೀವಿಗಳು ಸಾಯ್ತಾ ಇದ್ದಾವೆ. ಭೂಮಿಯ ಸರಾಸರಿ ತಾಪಮಾನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ಹವಾಮಾನ ಬದಲಾವಣೆಯಿಂದ ಪ್ರವಾಹ, ಬರ ಮತ್ತು ಬಿಸಿ ಗಾಳಿಯಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಿದೆ. ಹಾಗಾದರೆ ನಾವು ಪರಿಸರಕ್ಕೆ ಯಾವ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬಹುದು ಅಂದರೆ, ಪರಿಸರ ರಕ್ಷಣೆಯಲ್ಲಿ ದೊಡ್ಡ ಬದಲಾವಣೆ ಅಂದರೆ ವರ್ಷಕ್ಕೆ ಕನಿಷ್ಠ 1 ಮರ ನೆಡಬೇಕು, ಪ್ಲಾಸ್ಟಿಕ್ನ ಬಳಕೆ ಕಡಿಮೆ ಮಾಡಬೇಕು, ನೀರನ್ನು ವ್ಯರ್ಥ ಮಾಡಬಾರ್ದು, ಕಸವನ್ನು ಎಲ್ಲೆಂದರಲ್ಲಿ ಎಸೆಯಬಾರದು, ಸಾಧ್ಯವಾದಷ್ಟು ಸಾರ್ವಜನಿಕರ ಸಾರಿಗೆಯನ್ನು ಬಳಸಬೇಕು. ಸಣ್ಣ ಸಣ್ಣ ಪ್ರಯತ್ನಗಳೇ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ಸ್ನೇಹಿತರೆ, ಭೂಮಿ ನಮ್ಮ ಪೂರ್ವಜರಿಂದ ಬಂದ ಆಸ್ತಿಯಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಯಿಂದ ಪಡೆದ ಸಾಲವಾಗಿದೆ. ಆದ್ದರಿಂದ ಪರಿಸರವನ್ನು ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಇಂದೇ ಒಂದು ಮರ ನೆಡುವ ಸಂಕಲ್ಪ ಮಾಡೋಣ ಮತ್ತು ಪರಿಸರ ಉಳಿಸುವಲ್ಲಿ ನಮ್ಮ ಪಾತ್ರವನ್ನು ನಿರ್ವಹಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು. ಪರಿಸರ ಉಳಿಸಿ, ಭವಿಷ್ಯ ಉಳಿಸಿ.